ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಔಷಧ ಮಾರಾಟಗಾರರ ಹೋರಾಟ ಏನಿದರ ಆಳ ಅಗಲ, ಬೇಡವೇ ಬೇಡವಾ ಆನ್ಲೈನ್ ಔಷಧ. ಇವತ್ತು ದೇಶವ್ಯಾಪಿ ಮೆಡಿಕಲ್ ಶಾಪ್ಗಳು, ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದಿದ್ರು ಔಷಧ ವರ್ತಕರು, ವ್ಯಾಪಾರಸ್ಥರು. ಆನ್ಲೈನ್ ಮಾರಾಟದ ವಿರುದ್ಧ ಹೋರಾಟ ಕೇವಲ ಒಂದು ಟಾಪಿಕ್ ಅಷ್ಟೇ. ಇದರ ಜೊತೆಗೆ ಅನೇಕ ಬೇಡಿಕೆಗಳು. ಮೇ 20ರ ಡೆಡ್ ಲೈನ್ ರೀಚ್ ಆಗದೆ ಹೋದ್ರೆ ಉಗ್ರ ಹೋರಾಟ, ಅನಿರ್ದಿಷ್ಟಾವಧಿಯ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದಾರೆ. ಹಾಗಾದ್ರೆ ಬೇಡಿಕೆಗಳೇನು, ಆಗ್ತಾ ಇರುವ ಸಮಸ್ಯೆಗಳೇನು, ಇದೆಲ್ಲದರ ಆಳ ಅಗಲದ ಚರ್ಚೆ ಇವತ್ತಿನ ಮಹಾಭಾರತದಲ್ಲಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ಪ್ರತಿಭಟನೆ, ಹೋರಾಟ, ಬಂದ್ ಅಂದ್ರೆ ನಾವು ಯಾವ ಸಂಘಟನೆ ಅಥವಾ ಯಾವ ಇಲಾಖೆಗೆ ಸಂಬಂಧಪಟ್ಟ ಅಥವಾ ಯಾವ ಸಮುದಾಯ ಬಂದ್ಗೆ ಕರೆ ಕೊಟ್ಟಿರೋತೋ 100% ಬೆಂಬಲವಾಗಿ ನಿಂತರೆ ಮಾತ್ರ ಬಂದನ್ನ ಯಶಸ್ವಿ ಅನ್ನೋ ರೀತಿಯಲ್ಲಿ ನಾವು ಅನ್ಕೊಂಡ್ಬಿಟ್ಟಿರಿ. ಅಂಗಡಿಗಳು ಬಂದಾಗಬೇಕು, ಜನ ರಸ್ತೆಗೆ ಇಳಿಬಾರದು, ಪ್ರತಿಭಟನೆ ಆಗಬೇಕು, ಧಿಕ್ಕಾರಗಳ ಕೂಗಬೇಕು. ಇನ್ನೂ ಇದು ಸ್ವಲ್ಪ ವಿಕೃತ ಅನ್ಸಿದ್ರು ಕೂಡ ಸಾರ್ವಜನಿಕ ಪ್ರಾಪರ್ಟಿಗಳಿಗೆ ಹಾನಿಯಾಗಬೇಕು. ಹೀಗಾದ್ರೆ ಬಂದ್ ಯಶಸ್ವಿಯಾಗಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಹಂತಕ್ಕೆ ಹೋಗಿದೆ ಅನ್ನೋ ರೀತಿಯ ಮನಸ್ಥಿತಿಗೆ ನೀವು ತಲುಪಿಬಿಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಭಾರತದಾದ್ಯಂತ ಈ ಔಷಧಗಳ ವರ್ತಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀವು ಹೋದ ಕಡೆಗಳಲ್ಲಿ ಮೆಡಿಕಲ್ ಶಾಪ್ ಬಂದಿದೆ, ಹಾಗೆ ಯಾರು ರೆಗ್ಯುಲರ್ ಆಗಿ ನ್ಯೂಸ್ ನೋಡ್ತೀರಿ ಅವರಿಗೆ ಮೆಡಿಕಲ್ ಶಾಪ್ನವರ ಬಂದಿದೆಯಂತೆ ಅನ್ನೋದನ್ನ ಹೊರತುಪಡಿಸಿದ್ರೆ, ನಾನು ಈಗ ಮುಂಚೆ ಹೇಳಿದ್ನಲ್ಲ, ಆ ರೀತಿಯ ಬಿಸಿ, ಆ ರೀತಿಯ ಪ್ರತಿಭಟನೆ, ಹೋರಾಟ ಹೆಚ್ಚಿಗೆ ಕಾಣಲಿಲ್ಲ. ಹಾಗಾಗಿ ಹೆಚ್ಚಿಗೆ ಜನ ಗೊತ್ತೇ ಇಲ್ಲ. ಆದ್ರೆ ವಿಷಯ ಅತ್ಯಂತ ಗಂಭೀರವಾದದಿದೆ. ಯಾಕಂದ್ರೆ ಇದು ನಿಮ್ಮ ಆರೋಗ್ಯ, ಅಲ್ಲಿಗೆ ಭಾರತದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ದೊಡ್ಡ ಅಪಾಯ ಇದೆ. ಈ ಅಪಾಯದ ಬಗ್ಗೆ ಕೇಂದ್ರ ಸರ್ಕಾರ ಕಣ್ತೆರೆದು ನೋಡಲೇಬೇಕು. ಇದು ಕೇವಲ ಜನರ ಆರೋಗ್ಯ ಮಾತ್ರವಲ್ಲ, ಸರಿಸುಮಾರು 2.5 ಮಿಲಿಯನ್ ಜನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ. 2.5 ಮಿಲಿಯನ್ ಜನರ ಬದುಕಿನ ಪ್ರಶ್ನೆ ಕೂಡ ಸ್ವಾಮಿ. ಹೀಗಾಗಿ ನಮ್ ಕಡೆ ತಿರುಗಿ ನೋಡಿ ಅಂತ ಹೇಳಿ ಸೈಲೆಂಟ್ ಆಗಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಔಷಧ ವರ್ತಕರು. ಹಾಗಾದ್ರೆ ಇವರ ಹೋರಾಟ ಇವ್ರು ಅನ್ಕೊಂಡ ಮಟ್ಟಿಗಾದ್ರೂ ಯಶಸ್ವಿ ಆಗಿದೆಯಾ? ಯಾಕೆ ಹೋರಾಟಕ್ಕೆ ಇಳಿದಿದ್ದಾರೆ? ಇನ್ಫ್ಯಾಕ್ಟ್ ಈ ಹೋರಾಟವನ್ನ ಕೇಂದ್ರ ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ವೈದ್ಯರ ಬಳಿ ಹೋಗ್ತೀವಿ, ಬಳಿಕ ಔಷಧ ಅಂಗಡಿ ಕಡೆ ಮುಖ ಮಾಡ್ತೀವಿ. ಆದ್ರೀಗ ಮೆಡಿಕಲ್ ಶಾಪ್ ಮಾಲೀಕರು ಬೀದಿಗಿಳಿದಿದ್ದಾರೆ. ಈ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದೇಶಾದ್ಯಂತ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಿ ಹೋರಾಟ ನಡೆಸಿದ್ದಾರೆ. ಈ ಫಾರ್ಮಸಿ ವಿರುದ್ಧ ಇಂದು ಆಕ್ರೋಶ ಭುಗಿಲೆದ್ದಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳು ನೀಡಿದ್ದ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ರಿಯಾಯಿತಿ ನೀಡುತ್ತಿರೋದ್ರಿಂದ ಔಷಧಿ ಅಂಗಡಿಗಳಿಗೆ ಹೊಡೆತ ಬೀಳ್ತಿದೆ. ಹೀಗಾಗಿ ಈ ಫಾರ್ಮಸಿಗೆ ಕಡಿವಾಣ ಹಾಕುವಂತೆ ಔಷಧಿ ಅಂಗಡಿಗಳ ಮಾಲೀಕರು ಆಗ್ರಹಿಸಿದ್ದಾರೆ. ಔಷಧಿ ಅಂಗಡಿಗಳ ಬಂದ್ ಹೀಗೆ ಮುಂದುವರೆದ್ರೆ ದೇಶದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗುತ್ತಾ? ಸಾರ್ವಜನಿಕರು ಔಷಧ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಬನ್ನಿ ಚರ್ಚೆ ಮಾಡೋಣ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಔಷಧ ಮಾರಾಟಗಾರರ ಹೋರಾಟ ಏನಿದರ ಆಳ ಅಗಲ, ಬೇಡವೇ ಬೇಡವಾ ಆನ್ಲೈನ್ ಔಷಧ. ಇವತ್ತು ದೇಶವ್ಯಾಪಿ ಮೆಡಿಕಲ್ ಶಾಪ್ಗಳು, ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದಿದ್ರು ಔಷಧ ವರ್ತಕರು, ವ್ಯಾಪಾರಸ್ಥರು. ಆನ್ಲೈನ್ ಮಾರಾಟದ ವಿರುದ್ಧ ಹೋರಾಟ ಕೇವಲ ಒಂದು ಟಾಪಿಕ್ ಅಷ್ಟೇ. ಇದರ ಜೊತೆಗೆ ಅನೇಕ ಬೇಡಿಕೆಗಳು. ಮೇ 20ರ ಡೆಡ್ ಲೈನ್ ರೀಚ್ ಆಗದೆ ಹೋದ್ರೆ ಉಗ್ರ ಹೋರಾಟ, ಅನಿರ್ದಿಷ್ಟಾವಧಿಯ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದಾರೆ. ಹಾಗಾದ್ರೆ
ಬೇಡಿಕೆಗಳೇನು, ಆಗ್ತಾ ಇರುವ ಸಮಸ್ಯೆಗಳೇನು, ಇದೆಲ್ಲದರ ಆಳ ಅಗಲದ ಚರ್ಚೆ ಇವತ್ತಿನ ಮಹಾಭಾರತದಲ್ಲಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ಪ್ರತಿಭಟನೆ, ಹೋರಾಟ, ಬಂದ್ ಅಂದ್ರೆ ನಾವು ಯಾವ ಸಂಘಟನೆ ಅಥವಾ ಯಾವ ಇಲಾಖೆಗೆ ಸಂಬಂಧಪಟ್ಟ ಅಥವಾ ಯಾವ ಸಮುದಾಯ ಬಂದ್ಗೆ ಕರೆ ಕೊಟ್ಟಿರೋತೋ 100% ಬೆಂಬಲವಾಗಿ ನಿಂತರೆ ಮಾತ್ರ ಬಂದನ್ನ ಯಶಸ್ವಿ ಅನ್ನೋ ರೀತಿಯಲ್ಲಿ ನಮಗ್ ನಾವು ಅನ್ಕೊಂಡ್ಬಿಟ್ಟಿರಿ. ಅಂಗಡಿಗಳು ಬಂದಾಗಬೇಕು, ಜನ ರಸ್ತೆಗೆ ಇಳಿಬಾರದು, ಪ್ರತಿಭಟನೆ ಆಗಬೇಕು, ಧಿಕ್ಕಾರಗಳ ಕೂಗಬೇಕು. ಇನ್ನೂ ಇದು ಸ್ವಲ್ಪ ವಿಕೃತ ಅನ್ಸಿದ್ರು ಕೂಡ ಸಾರ್ವಜನಿಕ ಪ್ರಾಪರ್ಟಿಗಳಿಗೆ ಹಾನಿಯಾಗಬೇಕು, ಹೀಗಾದ್ರೆ ಬಂದ್ ಯಶಸ್ವಿಯಾಗಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಹಂತಕ್ಕೆ ಹೋಗಿದೆ ಅನ್ನೋ ರೀತಿಯ ಮನಸ್ಥಿತಿಗೆ ನೀವು ತಲುಪಿಬಿಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಭಾರತದಾದ್ಯಂತ ಈ ಔಷಧಗಳ ವರ್ತಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀವು ಹೋದ ಕಡೆಗಳಲ್ಲಿ ಮೆಡಿಕಲ್ ಶಾಪ್ ಬಂದಿದೆ, ಹಾಗೆ ಯಾರು ರೆಗ್ಯುಲರ್ ಆಗಿ ನ್ಯೂಸ್ ನೋಡ್ತೀರಿ ಅವರಿಗೆ ಮೆಡಿಕಲ್ ಶಾಪ್ನವರ ಬಂದಿದೆಯಂತೆ ಅನ್ನೋದನ್ನ ಹೊರತುಪಡಿಸಿದ್ರೆ, ನಾನು ಈಗ ಮುಂಚೆ ಹೇಳಿದ್ನಲ್ಲ, ಆ ರೀತಿಯ ಬಿಸಿ, ಆ ರೀತಿಯ ಪ್ರತಿಭಟನೆ, ಹೋರಾಟ ಹೆಚ್ಚಿಗೆ ಕಾಣಲಿಲ್ಲ. ಹಾಗಾಗಿ ಹೆಚ್ಚಿಗೆ ಜನಕ್ಕೆ ಗೊತ್ತೇ ಇಲ್ಲ. ಆದ್ರೆ ವಿಷಯ ಅತ್ಯಂತ ಗಂಭೀರವಾದದಿದೆ. ಯಾಕಂದ್ರೆ ಇದು ನಿಮ್ಮ ಆರೋಗ್ಯ, ಅಲ್ಲಿಗೆ ಭಾರತದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ದೊಡ್ಡ ಅಪಾಯ ಇದೆ. ಈ ಅಪಾಯದ ಬಗ್ಗೆ ಕೇಂದ್ರ ಸರ್ಕಾರ ಕಣ್ತೆರೆದು ನೋಡಲೇಬೇಕು. ಇದು ಕೇವಲ ಜನರ ಆರೋಗ್ಯ ಮಾತ್ರವಲ್ಲ, ಸರಿಸುಮಾರು 2.5 ಮಿಲಿಯನ್ ಜನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ. 2.5 ಮಿಲಿಯನ್ ಜನರ ಬದುಕಿನ ಪ್ರಶ್ನೆ ಕೂಡ ಸ್ವಾಮಿ. ಹೀಗಾಗಿ ನಮ್ ಕಡೆ ತಿರುಗಿ ನೋಡಿ ಅಂತ ಹೇಳಿ ಸೈಲೆಂಟ್ ಆಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಔಷಧ ವರ್ತಕರು. ಹಾಗಾದ್ರೆ ಇವರ ಹೋರಾಟ ಇವ್ರು ಅನ್ಕೊಂಡ ಮಟ್ಟಿಗಾದ್ರೂ ಯಶಸ್ವಿ ಆಗಿದೆಯಾ? ಯಾಕೆ ಹೋರಾಟಕ್ಕೆ ಇಳಿದಿದ್ದಾರೆ? ಇನ್ಫ್ಯಾಕ್ಟ್ ಈ ಹೋರಾಟವನ್ನ ಕೇಂದ್ರ ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ವೈದ್ಯರ ಬಳಿ ಹೋಗ್ತೀವಿ, ಬಳಿಕ ಔಷಧ ಅಂಗಡಿ ಕಡೆ ಮುಖ ಮಾಡ್ತೀವಿ. ಆದ್ರೀಗ ಮೆಡಿಕಲ್ ಶಾಪ್ ಮಾಲೀಕರು ಬೀದಿಗಿಳಿದಿದ್ದಾರೆ. ಈ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದೇಶಾದ್ಯಂತ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಿ ಹೋರಾಟ ನಡೆಸಿದ್ದಾರೆ. ಈ ಫಾರ್ಮಸಿ ವಿರುದ್ಧ ಇಂದು ಆಕ್ರೋಶ ಭುಗಿಲೆದ್ದಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳು ನೀಡಿದ್ದ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಆನ್ಲೈನ್ ಫಾರ್ಮಸಿಗಳ ಹಾವಳಿ ಖಂಡಿಸಿ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ. ಆನ್ಲೈನ್ ಮೂಲಕ ಔಷಧ ಮಾರಾಟ ಹಾಗೂ ರಿಯಾಯಿತಿ ನೀಡುತ್ತಿರೋದ್ರಿಂದ ಔಷಧಿ ಅಂಗಡಿಗಳಿಗೆ ಹೊಡೆತ ಬೀಳ್ತಿದೆ. ಹೀಗಾಗಿ ಈ ಫಾರ್ಮಸಿಗೆ ಕಡಿವಾಣ ಹಾಕುವಂತೆ ಔಷಧಿ ಅಂಗಡಿಗಳ ಮಾಲೀಕರು ಆಗ್ರಹಿಸಿದ್ದಾರೆ. ಔಷಧಿ ಅಂಗಡಿಗಳ ಬಂದ್ ಹೀಗೆ ಮುಂದುವರೆದ್ರೆ ದೇಶದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗುತ್ತಾ? ಸಾರ್ವಜನಿಕರು ಔಷಧ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಬನ್ನಿ ಚರ್ಚೆ ಮಾಡೋಣ.